ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಏರಿಯಾ ಶ್ರೀರಾಮ ಮಂದಿರ ಸ್ವಾಮಿ ದೇವಾಲಯದ ಇನಾಗ್ರೇಷನ್ ವಿಡಿಯೋ. ಇದು ಎಂಟ್ರೆನ್ಸು. ಶ್ರೀರಾಮ ಮತ್ತು ಆಂಜನೇಯ ಇರೋ ಫೋಟೋ. ಬನ್ನಿ ಒಳಗಡೆ ಹೆಂಗಿದೆ ನೋಡೋಣ. ಅದು ಈಗ ಹೊಸದಾಗಿ ಓಪನ್ ಮಾಡಿರೋದಲ್ವಾ, ಹಾಗಾಗಿ ಎಲ್ಲ ಹೋಮವನ್ನ ಆಲ್ರೆಡಿ ಎಲ್ಲ ಆಗಿ ಅದು ರಂಗೋಲಿಲಿ ಡ್ರಾಯಿಂಗ್ ಬಿಡಿಸಿ ಅದಕ್ಕೆ ಹೂವಿನ ಅಲಂಕಾರ ಮಾಡಿದ್ದಾರೆ. ಅಲ್ಲೇ ಇದ್ದಾರೆ ನೋಡಿ ನನ್ನ ಮಗಳು ಧನ್ಯ. ಹೇಳ್ತಾಳೆ. ಹೇಳಿ ನಮ್ಮಮ್ಮ ಪಾಪುಗೆ ಪುಟ್ಟ ಜಡೆಗೆ ಹೂ ಮುಡಿಸ್ತಿದ್ದಾರೆ. ಧನ್ಯ. ಹಂಗೆ ಇದೆಲ್ಲ ಮುಗಿಸ್ಕೊಂಡು ಸುತ್ತ ನೋಡಿಕೊಂಡು ದೇವಸ್ಥಾನದೊಳಗಡೆ ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ಪೂರ್ತಿ ರಂಗೋಲಿ ನೀಟಾಗಿ ತೋರಿಸೋಣ ಅಂತ ಒಂದು ರೌಂಡು ರಂಗೋಲಿನ ತೋರಿಸಿ ಒಳಗಡೆ ಗರ್ಭದ ಗುಡಿ ಒಳಗಡೆ ಹೋಗೋಣ. ಎಂಟ್ರೆನ್ಸ್ ಬಿಡ್ತಿದ್ರು, ಹೊಸದಲ್ವಾ ಬಿಡ್ತಿದ್ರು. ಒಳಗಡೆ ಹೋಗಿ ಪೂರ್ತಿ ರಾಮಂಗೆ ಜೈ ಶ್ರೀರಾಮ್ ಅಂತ ಹೇಳಿ ಭಕ್ತಿಯಿಂದ ಕೈ ಮುಗಿದು ಬಂದ್ವಿ. ಹಾಗೆ ನೋಡ್ತೀರಿ. ಜೀವನದಲ್ಲಿ ಯಾರ ಬೆಂಬಲ ಇರಲಿಲ್ಲ ಅಂತ ಅಂದ್ರೂ ದೇವ್ರ ಬೆಂಬಲ ಇರಲೇಬೇಕು. ಪ್ರತಿ ಕ್ಷಣವೂ ನಮಗೆ ಕಷ್ಟ ಬಂದಾಗ ಜೈ ಶ್ರೀರಾಮ್ ಅಂತ ಅಂದ್ಕೊಂಡ್ರೆ ಏನೋ ಶಕ್ತಿ ಬರುತ್ತೆ. ನೋಡಿ ನನ್ನ ಮಗಳೂ ಪಕ್ಕದಲ್ಲಿರೋರು ಯಾರೋ ಅದೇ ಥರ ನಮಸ್ಕಾರ ಮಾಡಿದ್ರು ಅಂತ ಅದೇ ಥರ ಮಾಡ್ತಿದ್ದಾಳೆ. ಜೈ ಶ್ರೀರಾಮ್. ಯಾರೇ ಸಡನ್ನಾಗಿ ನಮ್ಮನ್ನ ಕೈ ಬಿಟ್ರು ದೇವ್ರು ಮಾತ್ರ ಯಾವತ್ತೂ ಕೈ ಬಿಡಲ್ಲ. ಎಷ್ಟೇ ಕಷ್ಟಗಳು ಬಂದ್ರೂ ದೇವ್ರು ಯಾವಾಗಲೂ ನಮ್ಮ ಜೊತೇಲಿ ಇರ್ತಾನೆ. ಬಟ್ ದೇವ್ರನ್ನ ನಾವು ನಂಬಬೇಕು ಅಷ್ಟೇ. ಎಲ್ಲ ಮುಗೀತು. ಎಲ್ಲ ಮುಗಿದ ಮೇಲೆ ರಿಟರ್ನ್ ಹೊರಟು ನನ್ನ ಮಗಳು ಬರಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಬರಲ್ಲ ಅಂತ ಹಠ ಮಾಡ್ತಿದ್ಲು. ಆದರೂ ನಮ್ಮಮ್ಮ ಸಮಾಧಾನ ಮಾಡಿ ಅವಳಿಗೊಂದು ಹೂವು ಕೊಟ್ಟು ಕೈಲಿ ಬಾ ಹೋಗೋಣ ಅಂತ ಕರ್ಕೊಂಡು ಹೊರಟು. ಸ್ವಲ್ಪ ಜಾತ್ರೆ ಇತ್ತು ಅಲ್ಲಿ. ಆ ಜಾತ್ರೆಯಲ್ಲಿ ಒಂದು ಬಲೂನ್ ಕೊಡಿಸ್ತು. ಖುಷಿಯಾಗಿ ಆಟ ಆಡಿಕೊಂಡು ಬಂದಳು. ಅಲ್ಲೇ ಊಟದ ವ್ಯವಸ್ಥೆನೂ ಆಗಿತ್ತು. ತುಂಬ ಜನ ಇದ್ದರು. ನಿಂತು ಕಾಯ್ದು ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಟು. ಆದರೆ ಆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ ಫೀಲ್ ಇದೆಯಲ್ಲ, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ, ಯಾವಾಗಲೂ ಶ್ರೀರಾಮನ್ನ ನೆನೆಸ್ಕೊಂಡ್ರೆ ಸಾಕು, ಆಂಜನೇಯನ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರುತ್ತೆ. ಅದಕ್ಕೆ ಹೇಳೋದು, ಆಂಜನೇಯನ ದೇವಸ್ಥಾನಕ್ಕೆ ಹೋಗಲಿ, ರಾಮನ ದೇವಸ್ಥಾನಕ್ಕೆ ಹೋಗಲಿ, ಆದರೆ ನಾವು ಫಸ್ಟ್ ಅಂದ್ಕೊಳ್ಳೋದು ಜೈ ಶ್ರೀರಾಮ್ ಅಷ್ಟೇ. ಬಾಯ್ ಫ್ರೆಂಡ್ಸ್. ಎಲ್ಲ ಬಂದಮೇಲೆ ನಾನು ನನ್ನ ಮಗಳು ಒಂದು ಫೋಟೋ ತೆಗೆಸ್ಕೊಂಡು ಅವಳದು ಬರ್ಡೇ ಮಾಡಬೇಕು. ಪಾಪುದು 9 ಮಂತ್ ಬರ್ಡೇ ಮಾಡಬೇಕಾದ್ರೆ ಶ್ರೀರಾಮಂದು ವೇಷ ಹಾಕಿದ್ದು. ಅದರದ್ದು ಒಂದು 3 ಫೋಟೋಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಬಾಯ್ ಫ್ರೆಂಡ್.